ಸಚಿವರ ಸಹಿಗಳು ಮಾರಾಟಕ್ಕಿದ್ದಾವೆ. ಪ್ರತಿಯೊಂದು ಸಹಿಗೂ ಕೂಡ ರೇಟ್ ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಇದೀಗ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಕುಮಾರಸ್ವಾಮಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ, ದಾಖಲೆ ಹಾಗೂ ಮಾಹಿತಿ ಇದ್ರೆ ಹೇಳಬೇಕು. ಅವರು ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಹಂಗೆ ಗುಂಡು ಹೊಡೆಯೋದಾದರೆ ಹೇಗದು? ಅವರ ಹೇಳಿಕೆಯಿಂದ ಡ್ಯಾಮೇಜ್ ಆಗೋದಿಲ್ಲ. ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಬಂದು ದೂರು ಕೊಟ್ಟಿದ್ರು, ಅವರೇ ಗಂಭೀರವಾಗಿ ಆರೋಪ ಮಾಡಿದ್ರು. ಆ ರೀತಿ ಹೇಳಿದರೆ ಗಮನ ಹರಿಸಬಹುದೇ ಹೊರತು ಗಾಳಿಲಿ ಗುಂಡು ಹೊಡೆಯೋದ್ರಿಂದ ಗಮನ ಹರಿಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹೆಚ್ಚಿಗೆ ಅವರು ಹೇಳುವ ಹೇಳಿಕೆಗಳಿಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಮಾಡೋದು ಏನು ಸರಿ ಇಲ್ಲ ಅನ್ಸುತ್ತೆ ನನಗೆ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಅದೇ ಅದಕ್ಕೆ ಸರಿ ಇಲ್ಲ ಅಂತ ಹೇಳೋದು. ಸ್ಪೆಸಿಫಿಕ್ ಆಗಿ ಹೇಳಿ ಈ ರೀತಿ ಇದೆ, ಈ ರೀತಿ ನನ್ನ ಹತ್ರ ದಾಖಲಾತಿ ಇದೆ ಅಥವಾ ನನ್ನ ಹತ್ರ ಮಾಹಿತಿ ಇದೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನಾದರೂ ಗಮನ ಹರಿಸ್ಬೋದು. ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಸರ್. ಅಲ್ಲ, ಏನು ಡ್ಯಾಮೇಜ್? ಅವ್ರ ಹೇಳಿಕೆ ಇನ್ನು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ಬಿಟ್ರೆ ನಮಗೇನು ಡ್ಯಾಮೇಜ್ ಆಗಲ್ಲ. ಈ ಹಿಂದೆ ನೋಡಿ, ಅವತ್ತು ನಾವು ಹೇಳಿದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರೇ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರಲ್ಲ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರಲ್ಲ ಕೆಂಪಣ್ಣವರು. ಆ ರೀತಿ ಹೇಳಿದ್ರೆ ಈಗ ಅದನ್ನೇ ನಾನು ಹೇಳಿದ್ದು. ಈಗ ನಮಗೆ ಯಾರಾದರೂ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಹೇಳಿದ್ರೆ ಅದಕ್ಕೆ ಗಮನ ಹರಿಸ್ಬೋದು.